ಸೌಜನ್ಯ ಪರ ಹೋರಾಟಗಾರರಿಗೆ ಭಾರೀ ಸಂಕಷ್ಟ. ಮತ್ತೆ ತಿಮಾರೂಡಿ ಮಟ್ಟಣ್ಣನ ಮೇಲೆ ಎಫ್ಐಆರ್ ದಾಖಲು. ಸುಳ್ಳು ಸುದ್ದಿ ಹಬ್ಬಿಸಿದ ಆರೋಪದ ಮೇಲೆ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್. ಸೌಜನ್ಯ ಪರ ಹೋರಾಟಗಾರರಿಗೆ ಭಾರೀ ಸಂಕಷ್ಟ. ಮತ್ತೆ ತಿಮಾರೂಡಿ ಮಟ್ಟಣ್ಣನ ಮೇಲೆ ಎಫ್ಐಆರ್ ದಾಖಲು. ಸುಳ್ಳು ಸುದ್ದಿ ಹಬ್ಬಿಸಿದ ಆರೋಪದ ಅಡಿಯ ಮೇಲೆ ಬೆಳ್ತಂಗಡಿಯ ಠಾಣೆಯಲ್ಲಿ ಎಫ್ಐಆರ್. ಆಗಸ್ಟ್ 30ರಂದು ಯೂಟ್ಯೂಬ್ನಲ್ಲಿ ಕಂಡಂತಹ ವಿಡಿಯೋ ಉಲ್ಲೇಖಿಸಿ ಪ್ರವೀಣ್ ಕೆಆರ್ ಎಂಬುವವರು ದೂರನ್ನ ದಾಖಲೆ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂಚು ಹೂಡುತ್ತಿದ್ದಾರೆ ಅಂತ ಹೇಳಿ ಆರೋಪ. ಬಿಎನ್ಎಸ್ ಕಲಂ 204, 319/2, 353/2 ಮತ್ತು 3/5 ಅಡಿಯಲ್ಲಿ ದೂರು ದಾಖಲು. ಎಸ್ ವೀಕ್ಷಕರೇ, ಸೌಜನ್ಯ ಪರ ಹೋರಾಟಗಾರರಿಗೆ ಸಂಕಷ್ಟ ತಂದೊಡ್ಡಿರುವಂತದ್ದು. ಮತ್ತೆ ತಿಮಾರೂಡಿ ಹಾಗೂ ಮಟ್ಟಣ್ಣದ ಮೇಲೆ ಎಫ್ಐಆರ್ ದಾಖಲೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಸುಳ್ಳು ಸುದ್ದಿ ಹಬ್ಬಿಸಿದಂತಹ ಆರೋಪದ ಮೇರೆಯಲ್ಲಿ ಬೆಳ್ತಂಗಡಿಯ ಠಾಣೆಯಲ್ಲಿ ಈ ಒಂದು ಎಫ್ಐಆರ್ ದಾಖಲೆ ಮಾಡಲಾಗಿದೆ. ಆಗಸ್ಟ್ 30ರಂದು ಯೂಟ್ಯೂಬ್ನಲ್ಲಿ ಕಂಡು ಬಂದಿರುವಂತಹ ವಿಡಿಯೋ ಇದು. ಆ ಒಂದು ವಿಡಿಯೋವ ಉಲ್ಲೇಖ ಮಾಡಿ ಪ್ರವೀಣ್ ಕೆಆರ್ ಎಂಬುವರು ದೂರನ್ನ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂಚನ್ನ ರೂಪಿಸಿಕೊಂಡಿದ್ದಾರೆ, ಸಂಪನ್ನ ಹೂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಲಂ ಎಫ್ಐಆರ್ ಕಲಂ ಯಾವ್ದು ಅಂತಂದ್ರೆ 204, 319/2, 353/2 ಮತ್ತು 303/5 ಅಡಿಯಲ್ಲಿ ದಾಖಲನ್ನ ಮಾಡಲಾಗಿದೆ. ಈಗ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಕ್ಷಿಯನ್ನ ಹೇಳ್ತೀನಿ ಅಂದ್ಕೊಂಡು ಬಂದಿದ್ನೋ ಆತನೇ ಈಗ ಆರೋಪಿಯಾಗಿದ್ದಾನೆ. ಸೊ ಈಗ ಆರೋಪಿ ಆಗಿರುವಂತಹ ಚಿನ್ನಯ್ಯ ಸಾಕಷ್ಟು ವಿಚಾರಗಳನ್ನ ಹೊರಗೆ ಬಿಡ್ತಾ ಇದ್ದಾನೆ. ಇದರ ಹೊತ್ತಿನಲ್ಲಿ ಈಗ ತಿಮಾರೂಡಿ, ಗಿರೀಶ್ ಮಟ್ಟಣ್ಣ ಅವರ ಮೇಲೆ ಕೂಡ ಎಫ್ಐಆರ್ ದಾಖಲೆ ಆಗಿದೆ. ಚಿನ್ನಯ್ಯ ಆಲ್ಮೋಸ್ಟ್ ಆಲ್ ಹೇಳ್ತಾ ಇದ್ದಾನೆ, ನನ್ನ ಒಂದು ಎಲ್ಲ ಕಾರ್ಯಕ್ಕೂ, ನನ್ನ ಎಲ್ಲ ಕೆಲಸಕ್ಕೂ ಹಿಂದೆ ನಿಂತ್ಕೊಂಡಿದ್ದವರು ತಿಮಾರೂಡಿ, ಗಿರೀಶ್ ಮಟ್ಟಣ್ಣ ಅಂತ ಹೇಳಿ ಸಾಕಷ್ಟು ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಅವರಿಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲೆಯಾಗಿದೆ. ಯಾವುದದು ಎಫ್ಐಆರ್ ಅಂತಂದ್ರೆ, ಯೂಟ್ಯೂಬ್ನಲ್ಲಿ ಮನಬಂದಂತೆ ಯೂಟ್ಯೂಬ್ನಲ್ಲಿ ತಮಗೆ ಏನು ಹೇಳಬೇಕೋ ಅಥವಾ ಹೇಳಬಾರ್ದು, ಸಾಕ್ಷಿ ಇತ್ತೋ ಸಾಕ್ಷಿ ಇಲ್ದೋ ಗೊತ್ತಿಲ್ಲ, ಹೇಗೆ ಬೇಕೋ ಹಾಗೆ ಮಾತನಾಡಿರುವಂತಹ ಇವರುಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಆಗಸ್ಟ್ 30ರಂದು ಯೂಟ್ಯೂಬ್ನಲ್ಲಿ ಕೊಟ್ಟಿರುವಂತಹ ಕಂಟೆಂಟ್ ವಿರುದ್ಧವಾಗಿ ಪ್ರವೀಣ್ ಕೆಆರ್ ಎಂಬುವವರ ಮೇಲೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂಚನ್ನ ಹೂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈಗ 204 ಕಲಂ 319/2, 353/2 ಮತ್ತು 3/5 ಅಡಿಯಲ್ಲಿ ಈ ಒಂದು ದೂರನ್ನ ದಾಖಲೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.